ನನ್ನ ಹೆಂಡತಿಗೆ ಯಾವುದೇ ಅಪರೂಪಕ್ಕೆ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡೋದು. ಬಿಸಿ ಪುಳಿಯೋಗರೆ ರಾಖಿ ಮಾಡಿದ್ದಲ್ಲ, ಸುಗ್ನಾಳಿ ಪುಳಿಯೋಗರೆ ನಮ್ಮ ಅಮ್ಮ ಮಾಡಿದ ಪುಳಿಯೋಗರೆ. ನಾಯಿಗಳಿಗೆ ಆರಾಮಾಗಿ ರೆಸ್ಟ್ ಮಾಡ್ತಿದ್ದೇವೆ. ನನ್ನ ನಾಯಿ ಥರ ಹೇಳ್ಕೊಂಡು ಹೋಗ್ತಿದ್ದಾನೆ. ಯಾರೂ ಇಲ್ಲ ಗಾಯ್ಸ್. ಮೊದಲನೇ ಪ್ರಸಾದಕ್ಕೆ ನಾವೇ ಅನ್ನದಾತು ಸುಖಿ ಭವನ್. ಅಭ್ಯಾಸ ಬೇರೆ, ಅದು ಶಿಕ್ಷಣ ಕೊಡ್ಸೋದು ಒಂಥರ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಒಂದು ಸಡನ್ ಪ್ಲ್ಯಾನ್ ಆಯಿತು. ಸಡನ್ ಪ್ಲ್ಯಾನ್ ಅಂತ ಏನಿಲ್ಲ, ಬಿಫೋರ್ ಇದನ್ನು ನಾವು ಪ್ಲ್ಯಾನ್ ಮಾಡಿದ್ವಿ. ಏನಂತ ಅಂದರೆ, ನಮ್ಮ ಮನೆ ದೇವ್ರಿಗೆ ಹೋಗಬೇಕು ಅಂತ ರಾಖಿ ಹೇಳಿದ್ದ. ಅಂದರೆ ನಮ್ಮ ಮನೆ ದೇವರಿಗೆ ಹೋಗ್ತಿರ್ತೀವಿ ಅವಾಗವಾಗ. ಅಂದರೆ ಈಗ ನನ್ನ ಮದುವೆ ಆದಮೇಲೆ ನಮ್ಮ ಮನೆ ದೇವರು ಶಿವನೇ, ಇಬ್ಬರು ಮನೆ ದೇವರು. ಬಟ್ ಶಿವಗಂಗೆಯಿಂದ ಇಲ್ಲಿ ರೇವಣ ಸಿದ್ದೇಶ್ವರನಿಗೆ ನಾನು ಹಿಂಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ರಾಖಿಗೆ ಹೋಗಬೇಕು ಅಂತ ಅನಿಸ್ತಂತೆ, ತುಂಬ ದಿನದಿಂದ ಹೇಳ್ತಿದ್ದ. ಹಾಗಾಗಿ ಓಕೆ, ಇವತ್ತು ಯಾಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು, ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆದ್ವಿ. ಅದಕ್ಕೋಸ್ಕರ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿದೆ. ನಾನು ಟೈಮ್ ಆಗುತ್ತೆ, ನಾನು ಪೂಜೆ ಮಾಡೋಷ್ಟರಲ್ಲಿ ಹೋಗೋಕ್ಕೆ ಬೆಟ್ಟಕ್ಕೆ ಟೈಮ್ ಆಗುತ್ತೆ ಅಂತೇಳಿ ರಾಖಿ ಅನ್ನಕ್ಕಿಂತ ಅನ್ನಕ್ಕೆ ಇಡ್ತಾ ಇದ್ದೀನಿ. ನನ್ನ ಹೆಂಡತಿಗೆ ಯಾವುದೇ ಅಪರೂಪಕ್ಕೆ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಅಪರೂಪಕ್ಕೆ ಎದ್ದಿದ್ದೀನಿ. ನಿಜ ಹೇಳು, ಡೈಲಿ ಎದ್ದೇಳ್ತೀನಿ. ಇವತ್ತು ಸ್ವಲ್ಪ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೆ ರಾಖಿ ಅನ್ನಕ್ಕೆ ಇಟ್ಟಿದ್ದಾನೆ. ಇವತ್ತು ಬೇಗ ರೆಡಿ ಆಗ್ತೀವಿ. ಹಾಗೆ ಎಲ್ಲ ಗಂಡು ಮಕ್ಕಳ ಕತೆ, ಏನೇನು ತೆಗ್ದು ಹಾಕಿರ್ತಾರೋ, ಏನೇನು ತೆಗ್ದು ಬಿಟ್ಟಿರ್ತಾರೋ ಎಲ್ಲರೂ ಹಾಗೆ ಬಿಟ್ಟಿರ್ತಾರೆ. ಸೊ ರಾಖಿನೂ ಹೊರತು ಹಾಗೆಲ್ಲ ಅವನು ಕೂಡ ಬಟ್ಟೆ ಎಲ್ಲೆಲ್ಲಿ ಬೇಕೋ ಅಷ್ಟು, ಟವಲ್ ಎಲ್ಲೆಲ್ಲಿ ಬೇಕೋ ಅಷ್ಟು, ವಾರ್ಡ್ರೋಬ್ನು ಅಷ್ಟೇ ತೆಗ್ದು ಹಾಕಿ ಬಿಟ್ಟಿರ್ತಾನೆ. ಡ್ರೆಸ್ಸಿಂಗ್ ಟೇಬಲು ತೆಗೆದು ಹಾಗೆ ಬಿಟ್ಟಿರ್ತಾರೆ. ಸೊ ಎಲ್ಲ ಒಂದು ಕಡೆ ಎಲ್ಲ ಕ್ಲೋಸ್ ಮಾಡಿ ಎತ್ತಿಟ್ಟು ನಾನು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬಂದೆ. ರಾಖಿ ಸ್ವಲ್ಪ ಪೇಪರ್ ವ್ಯಾಲ್ಯೂಯೇಷನ್ ಇಟ್ಕೊಂಡು ವ್ಯಾಲ್ಯೂಯೇಷನ್ ಮಾಡ್ತಿದ್ದೆ. ಸೊ ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ರೆಡಿ ಆಗೋದಕ್ಕೆ. ಒಂದು 2-3 ಮಿನಿಟ್ಸಲ್ಲಿ ನಾನು ರೆಡಿ ಆಗ್ತೀನಿ. ಯಾಕಂದರೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮೇಕಪ್ ಹಾಕೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಕ್ವಿಕ್ಕಾಗಿ ನಾನು ರೆಡಿ ಆದೆ. ನಾನು ರೆಡಿ ಆಗೋಷ್ಟರಲ್ಲಿ ರಾಖಿ ಎಲ್ಲ ಪುಳಿಯೋಗರೆ ಕಲಿಸ್ತಾ. ಬಿಸಿ ಬಿಸಿ ಪುಳಿಯೋಗರೆ ರಾಖಿ ಮಾಡಿದ್ದಲ್ಲ, ಸುಗ್ನಾಳಿ ಪುಳಿಯೋಗರೆ ನಮ್ಮ ಅಮ್ಮ ಮಾಡಿದ ಪುಳಿಯೋಗರೆ, ನಮ್ಮ ಅತ್ತೆ ಮಾಡಿದ ಪುಳಿಯೋಗರೆ ಗೊಜ್ಜು. ಆ್ಯಂಡ್ ರಾಖಿಗೆ ಟೀ ಅಂದರೆ ತುಂಬ ಇಷ್ಟ. ಟೀ ಇಲ್ದಲೇ ಇರೋದಕ್ಕಾಗಲ್ಲ. ಹಾಗಾಗಿ ಒಂದು ಕಪ್ ಟೀ ಮಾಡಿಕೊಟ್ಟೆ. ನಾನು ಟೀ ಕಾಫಿ ಎಲ್ಲ ಏನು ಕುಡಿಯಲ್ಲ, ನಾನು ಕುಡಿಯೋದು ಅಪರೂಪ. ಇರೋ ಹೆಂಡತಿ ಕೆಲಸ ಮಾಡ್ತಾಳೆ, ಅವಳಿಗೆ ವೆಯ್ಟ್ ಮಾಡೋಣ, ಇದೆಲ್ಲ ಏನಿಲ್ಲ, ಬಂದ್ಬಿಡೋದು, ಕುತ್ಕೊಳ್ಳೋದು, ತಿನ್ಬಿಡೋದು. ಗಂಡನೇ ಅಡುಗೆ ಮಾಡಿ ಕೊಟ್ಟಿರ್ಬೇಕಾದ್ರೆ ಏನು ಅನ್ನ ಕುಗ್ಸೋದಕ್ಕೆ ಏನಿಲ್ಲ ಬಾ. ಆ್ಯಕ್ಚುಲಾಗಿ 8:15ಗೆಲ್ಲ ನಾವು ಮನೆ ಬಿಡಬೇಕಿತ್ತು. ಯಾಕಂತಂದರೆ ಅಲ್ಲಿ ಬೆಟ್ಟ ಹತ್ತಿ ಹೋಗಿ ಪೂಜೆ ಮಾಡಿಸ್ಬೇಕು. ನಾವಲ್ಲಿ ಅಭಿಷೇಕ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇಲ್ಲಿ ಒಂದು 8:15ಗೆ ಬಿಟ್ಟರೆ ಅಲ್ಲಿ ಒಂದು 9 ಅಷ್ಟಲ್ಲಿ ಹೋಗಿರ್ತೀವಿ. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬೆಟ್ಟ ಹತ್ತೋಣ, ಅಲ್ಲಿ ರೀಚ್ ಆಗ್ಬೋದು ಬೇಗ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಮನೆ ವಾರ ಇದ್ದಿದ್ದರಿಂದ ಎಲ್ಲ ಪೂಜೆ ಮಾಡಿ ರೆಡಿ ಆಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ 8:45ಗೆ ಮನೆ ಬಿಟ್ವಿ. ಪಾತ್ರೆ ಎಲ್ಲ ವಾಶ್ ಮಾಡಿದೆ, ಯಾಕಂದರೆ ಬೆಟ್ಟ ಹತ್ಕೊಂಡು ಸುಸ್ತಾಗಿರ್ತೀವಿ. ಮತ್ತು ಒಂದು ಪಾತ್ರೆ ನೋಡಿದ್ರೆ ಸಿಂಕಲ್ಲಿ ಅಪ್ಪ ಅದಾಗಲ್ಲ. ಸರಿ ಓಕೆ, ಇವಾಗಲೇ ತೊಳೆದಿಟ್ಬೇಡ ಅಂತ ಪಾತ್ರೆ ತೊಳೆದಿಟ್ಟೆ. ಅದಾದಮೇಲೆ ಕುಂಕುಮ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ನೋಡಿ. ಸೊ ಹಾಗಾಗಿ ನಾನು ಹೊರಗಡೆ ಹೋಗಬೇಕಾದ್ರೆ ಹಣೆಗೆ ಕುಂಕುಮ ಇಟ್ಕೊಳ್ತೀನಿ, ನನಗಿಷ್ಟ ಆಗುತ್ತೆ. ರೆಡಿನಾ? ಹೊರಡೋಣ. ಚೆನ್ನಾಗಿರಲ್ಲ, ದಟ್ ವಿಲ್ ಬಿ ನಾಟ್ ಗುಡ್. ಸರಿ ಬಾ. ಎಷ್ಟೊಂದು ಮಾಡ್ತೀಯ, ನಾನೇ ಹುಡುಗಿಯಾಗಿ ರೆಡಿ ಆಗಾಯಿತು. ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೂವು, ಬಾಳೆಹಣ್ಣು ಎಲ್ಲ ತೊಗೋಬೇಕು. ಮಾರ್ಕೆಟ್ಗೆ ಹೋಗ್ಬಿಟ್ಟು ತೊಗೊಂಡು ಡೈರೆಕ್ಟ್ ರೇವಣ ಸಿದ್ದೇಶ್ವರ ಬರ್ತೀಯ. ಮಾಮಿಗೆ ಹೋಗೋಣ. ಬಾಯ್. ಮಾರ್ಕೆಟಿಗೆ ಬಂದ್ವಿ. ಯಾವುದೇ ಹಬ್ಬ ಇಲ್ಲ ಅಂತಂದ್ರೂ ಹೂವಿನ ರೇಟ್ ಏನು ಕಡಿಮೆ ಆಗಿಲ್ಲ, ಹೂವಿನ ರೇಟ್ ಜಾಸ್ತಿನೇ ಇತ್ತು. ಸೊ ಹಾಗಾಗಿ ಒಂದು ಮಾರು ಹೂವನ್ನ ತೊಗೊಂಡ್ವಿ. ಅದಾದಮೇಲೆ ಬಾಳೆಹಣ್ಣು ತೊಗೊಬೇಕಿತ್ತು, ಬಾಳೆಹಣ್ಣು ತೊಗೊಂಡು ಹೋದ್ವಿ. ಮಾರ್ಕೆಟಿಂದ ಇವಾಗ ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ತೀವಿ. ಟೈಮ್ ಆಲ್ರೆಡಿ ಆಗಿದೆ, 9ಗೆಲ್ಲ ಅಲ್ಲಿ ಇರಬೇಕು ಅಂದ್ಕೊಂಡಿದ್ವಿ. ಇವಾಗ 9.
ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ರಾಮನಗರಿಂದ ದೇವಸ್ಥಾನಕ್ಕೆ ಹಾಫ್ ಆನ್ ಅವರ್ ಅಷ್ಟೇ, ಸೊ ಬೇಗನೆ ಹೋದ್ವಿ. ಟಿಕೆಟ್ ತಗೋಬೇಕಿತ್ತು, ಅಭಿಷೇಕ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋದ್ರಿಂದ. 250 ಇದ್ದಿದ್ದ ಟಿಕೆಟ್ ಬೆಲೆ ಈಗ 400 ರೂಪಾಯಿ ಆಗಿದೆ. ಹೆಂಗಿದ್ರು ಅಂದ್ಕೊಂಡಿದ್ವಲ್ಲ ಅಂತ ಹೇಳಿಬಿಟ್ಟು ಟಿಕೆಟ್ನ ತೊಗೊಂಡ್ವಿ. ಆ್ಯಂಡ್ ಊದ್ಗೆಡ್ಡಿ ಕರ್ಪೂರ ಒಂದು ಬ್ಯಾಲೆನ್ಸ್ ಇತ್ತು, ಅದನ್ನು ತೊಗೊಂಡು ನಾವು ದೇವಸ್ಥಾನದ ಕಡೆ ಮುಖ ಮಾಡಿ ಹೊರಟ್ವಿ. ಇದೇ ನೋಡಿ ದೇವಸ್ಥಾನದ ಎಂಟ್ರೆನ್ಸ್. ಇದು ನೋಡೋದಕ್ಕೆ ಮಧುಗಿರಿ ಏಕಶಿಲಾ ಬೆಟ್ಟದ ಥರ ಕಾಣುತ್ತೆ. ಸೊ ನೇಚರ್ನ ಎಂಜಾಯ್ ಮಾಡ್ಬೋದು ನೀವು ಈ ದೇವಸ್ಥಾನಕ್ಕೆ ಹೋಗುವಾಗ. ಇದೆ ಬ್ಯಾಗೆಲ್ಲ ಕುತ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ಎಲ್ಲ ಒತ್ತಿಗೆ ಸಿಗ್ದಂಗೆ ಮುಟ್ಕೊಂಡು ಖುಷಿಯಾಗೋಗಿರ್ತಾಯಿತ್ತು ಇವತ್ತೆಲ್ಲ. ನಮ್ಮ ರಿಲೇಟಿವ್ ಬಂದರು, ನಮ್ಮ ನೆಂಟರು ಬಂದರು ಅಂತ ಹಿಂಗೆ ಹೋಗ್ತೀನಿ ಪ್ರೆಗ್ನೆಂಟ್ಲಿ. ಗೈಸ್ ಇಲ್ಲಿ ವ್ಯೂ ನೋಡಿ, ಸ್ಟಾರ್ಟಿಂಗಲ್ಲೇ ಇದೆ. ಇನ್ನು ಬಿಟ್ಟು ತುದಿಗೆ ಹೋದರೆ ಇನ್ನೂ ಮಸ್ತ್ ಇರುತ್ತೆ. ಫಸ್ಟ್ ಇದೆಲ್ಲ ಶೆಡ್ ಇರಲಿಲ್ಲ, ಇವಾಗ ಹಾಕ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿಯವರೆಲ್ಲ ಬರ್ಬೇಕಾದ್ರೆ ಏನು ಇರ್ಲಿಲ್ವಂತೆ, ಮೆಟ್ಲುಗಳು ಇರ್ಲಿಲ್ವಂತೆ, ಎತ್ಕೊಂಡು ಹೋಗೋದು. ಅಂದರೆ ಬೆಟ್ಟ ಹತ್ತ ಥರ ಬೆಟ್ಟ ಬಕ್ಕೊಂಡು ಈ ಥರ ಬೆಟ್ಟ. ಇದೆಲ್ಲ ಆಕ್ಚುಲಿ ಮೆಟ್ಲುಗಳು ಹೊಸದಾಗಿರೋದು. ಆಗ್ಲೇ ಅಂದ್ರೆ ನಾವು ಬಂದಿದ್ವಿ. ನಾನ್ ಚಿಕ್ಕ ಹುಡುಗ ಬರ್ಬೇಕಾದ್ರು ಇನ್ನು ಹೊಸ ಮೆಟ್ಲುಗಳೆಲ್ಲ ಇರ್ಲಿಲ್ಲ. ಶೆಡ್ ಮೇಲ್ಗಡೆ ಇರ್ಲಿಲ್ಲ, ರೂಫ್ ಇರ್ಲಿಲ್ಲ. ಬಟ್ ಇದೆಲ್ಲ ಈಗ ಮಾಡಿರೋದು, ಇದೆಲ್ಲ ಮೆಟ್ಲು ಇರ್ಲಿಲ್ಲ, ಇದೆಲ್ಲ ಹೊಸ ಮೆಟ್ಲುಗಳು. ಹಿಂಗೆ ಇತ್ತು ಫಸ್ಟ್, ಸುಮ್ಮನೆ ನಾರ್ಮಲ್ ಆಗಿ. ಹೆಂಗಿದೆ ನೋಡಿ ಇದು. ಗೈಸ್ ಅಭಿಷೇಕಕ್ಕೆ ತೊಗೊಂಡಿದ್ದೀವಿ 10 ಗಂಟೆಗೆ. 9:43 ಆಗಿದೆ ಆಲ್ರೆಡಿ. ಇನ್ನೊಂದು 17 ಮಿನಿಟ್ಸಲ್ಲಿ ಹೋಗ್ಬೇಕು, ಅದಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದೇನೆ. ಫೈನಲಿ ಇನ್ನೇನು ಬಂದ್ವಿ. ರಾಕಿ ಫ್ರೆಂಡ್ಸ್ ರಾಕಿನ ವೆಲ್ಕಮ್ ಮಾಡಿಸಿದ್ದೇವೆ ಆಲ್ರೆಡಿ ಮುಂಚೆನೇ ಬಂದು. ನಾಯಿಗಳಿಂದ ಆರಾಮಾಗಿ ರೆಸ್ಟ್ ಮಾಡ್ತಿದ್ದೇವೆ. ನನ್ನ ನಾಯಿ ಥರ ಹೇಳ್ಕೊಂಡು ಹೋಗ್ತಿದ್ದಾನೆ. ಬಂದ್ವಿ ಅಪ್ಪ. ಏನು ಮಾಡೋಕ್ಕಾಗಲ್ಲ, ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಮದುವೆ ಆಗ್ಬಿಟ್ಟಿದ್ದೀನಿ. ಹತ್ತಿದಾಯ್ತು, ಇವಾಗ ಒಂದು ಸ್ವಲ್ಪ ಇಳಿಬೇಕು. ಇವಾಗ ಸ್ವಲ್ಪ ಹಿಂಗೆ ಅಲ್ಲಿ ಡೌನಿಗೆ ಹೇಳಿದ್ರೆ ದೇವಸ್ಥಾನ. ಎಲ್ಲರೂ ನನ್ನ ಫ್ರೆಂಡ್ಸ್ ಅವರು. ಗೈಸ್ ಟೈಮು ಎಷ್ಟು ಗೊತ್ತಾ, 9:50. ಅವಾಗೇನು 17 ಮಿನಿಟ್ಸ್ ಇತ್ತು. ಓನ್ಲಿ 12 ಮಿನಿಟ್ಸಲ್ಲಿ ನಾವು ಬೆಟ್ಟ ಹತ್ತಿದ್ದೀವಿ. ಅದು ಕುತ್ಕೊಂಡು ಸುಧಾರಿಸ್ಕೊಂಡು, ಇಲ್ಲ ಅಂದರೆ ಇನ್ನೂ ಬೇಗ ಹತ್ಬೋದಿತ್ತು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ಮರಿ 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 ಕೊತ್ತಿ. ಪ್ರೊಟೆಕ್ಟ್ ಮಾಡ್ತಿದ್ದೀವಿ, ನಾವೇನಾದರೂ ಹಾರ್ಮ್ ಮಾಡ್ತೀವಿ ಅಂತ. ಇದೆ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಅಂತ ಗೊತ್ತಿಲ್ಲ. ಅಲೋ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂತಂದರೆ ಗೈಸ್ ವಿಡಿಯೋ ಮಾಡಲ್ಲ. ದೇವಸ್ಥಾನದ ಅರ್ಚಕರನ್ನು ಕೇಳಿದೆ, ನಾನು ಒಂದೇ ಒಂದು ವಿಡಿಯೋ ಮಾಡ್ಕೊಳ್ತೀನಿ ಅಂತ. ಅವರು ಅಲೋ ಇಲ್ಲ ಅಂತ ಹೇಳಿದ್ರು. ಫೈನ್ ಅಂತ ಹೇಳಿ ಸುಮ್ಮನೆ ಅದೇ. ಬಟ್ ಹೆಂಗೋ ಅವ್ರ ಕಣ್ ತಪ್ಪಿಸಿ ವಿಡಿಯೋ ಬೇಕಂತ ಹೇಳ್ಬಿಟ್ಟು ಒಂದೇ ಒಂದು ವಿಡಿಯೋ ಕ್ಲಿಪ್ನ ನಾನು ಮಾಡ್ಕೊಂಡಿಲ್ಲ, ಹಾಕಿದ್ದೀನಿ. ಯಾರು ಕೂಡ ವಿಡಿಯೋ ಮಾಡ್ಕೋಬೇಡಿ, ಅಲೋ ಇಲ್ಲ ಬೈತಾರೆ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿ ಟಾಪ್ ವ್ಯೂನ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ರಾಕಿಗೆ ಕೆಲ್ಸಕ್ಕೆ ಹೋಗಬೇಕಿತ್ತು, ಟೈಮ್ ಆಗುತ್ತೆ ಅಂತ ಹೇಳ್ತು. 1 ನಿಮಿಷನೂ ಕೂತ್ಕೊಂಡು ಹೋಗ್ಬಿಡಲಿಲ್ಲ, ಬೇಗ 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 ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ. ಗಾಯ್ಸ್ 10 ಶುರುವಾಗಿದ್ದು, ಈಗ ಸಮಯ 11:51. ಇವಾಗ ಪೂಜೆ ಮುಗಿಸ್ಕೊಂಡು ರಾಕಿ ಸ್ಕೂಲಿಗೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಫಾಸ್ಟಾಗಿ ಇಳಿದ್ಬಿಟ್ಟು ಹೋಗ್ತೀವಿ ಕೆಳಗಡೆ.
ಕೋತಿ ಕಟ್ಟಾಗಿದೆ. ನನಗೆ ಟಾಪ್ ವ್ಯೂ ವಿಡಿಯೋ ಮಾಡೋಕ್ಕೆ ರಾಕಿ ಬಿಡಲಿಲ್ಲ. ಮುಂದೆ ಈ ಥರ ಇರೋದು, ಇನ್ನೆಲ್ಲ ಆರಾಮ್ಸೆ ಹತ್ಬೋದು. ಏನಿಲ್ಲ ಅಂದರೂ 15 to 20 ಮಿನಿಟ್ಸಲ್ಲಿ ಬಿಟ್ಟು ಹತ್ಬೋದು. ನಾವು ಸುಧಾರಿಸ್ಕೊಂಡು ಎಲ್ಲ ಮಾಡ್ಕೊಂಡು ನಿಧಾನಕ್ಕೆ ಹತ್ತೀವಿ ಅಷ್ಟೇ. ಗೈಸ್ ಇಲ್ಲಿ ನೋಡಿ ಒಂದೊಂದು ಪೊಸಿಷನಲ್ಲಿದ್ದಾವೆ. ಬೆಟ್ಟ ಹತ್ತಿ ಫುಲ್ಲು ಸುಸ್ತಾಗೋಯ್ತು. ಇವಾಗ ಇನ್ನೆರಡು ದೇವಸ್ಥಾನ ಇದೆ, ಕ್ವಿಕ್ಕಾಗಿ ಮುಗಿಸ್ಕೊಂಡು, ಇನ್ನೆರಡಲ್ಲ ಒಂದು ಮುಗೀತು, ಇನ್ನೊಂದು ದೇವಸ್ಥಾನ ಇದೆ, ಮುಗಿಸ್ಕೊಂಡು ಬೇಗ ಪ್ರಸಾದ ತಿನ್ಕೊಂಡು ಹೊರಟ್ಬಿಡ್ತೀವಿ. ಬಾಯ್. ರಾಕಿಗೆ ಎಷ್ಟು ದೇವ್ರ ಮೇಲೆ ನೋಡಿ. ಪ್ರಸಾದಕ್ಕೆ ಬಂದಿದ್ದೀವಿ, ಪ್ರಸಾದ ತಿನ್ಕೊಂಡು ಹೊರಡ್ತೀವಿ. ಯಾರು ಇಲ್ಲ ಗಾಯ್ಸ್, ಮೊದಲನೇ ಪ್ರಸಾದಕ್ಕೆ ನಾವೇ. ದೇವರೆಷ್ಟು ಲಕ್ಷಣ ಆಗಿದೆ ನೋಡಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಮನೇಲಿ ಮಾಡಿದ್ರೂ ಕೂಡ ಎಷ್ಟು ಎಫರ್ಟ್ ಹಾಕಿ ಅಷ್ಟು ಟೇಸ್ಟ್ ಬರೋಲ್ಲ. ಅದೇ ನಾವು ಮನೇಲಾಗಿರಲಿ ಎಲ್ಲೇ ಆಗಿರಲಿ ದೇವ್ರ ಹೆಸರು ಹೇಳ್ಕೊಂಡು ನಾವೇನಾದರೂ ಪ್ರಸಾದ ಮಾಡಿದ್ವಿ ಅಂದರೆ ಅದಕ್ಕಿಂತ ಟೇಸ್ಟ್ ಇನ್ನೆಲ್ಲೂ ಇರಲ್ಲ. ಅನ್ನದಾತು ಸುಖಿ ಭವಂತು. ನೀಟಾಗಿ ತೊಳಿ ಆಯಿತು. ಆಮೇಲೆ ಇಲ್ಲಿ ತರಕಾರಿ ಎಲ್ಲ ಹಾಕೋಕ್ಕಲ್ಲಿ ಇದೆ. ಆದರೂ ಈ ಥರದವ್ರು ಇರ್ತಾರೆ, ಗೊತ್ತಿರಲ್ಲ ಇವ್ರಿಗೆ, ಸ್ವಲ್ಪ ಓದು ಬರ್ದಿರಲ್ಲ. ನಾನು ಹೇಳಿದೆ ಇವ್ರ ಅಪ್ಪಾಜಿಗೆ, ಓದಿಸ್ಬೇಕಾಗಿತ್ತು ನೀವು, ಓದಿಸಿ ಅಂತ. ಪಾಪ ಏನು ಮಾಡಿಲ್ಲ, ಅಕ್ಷರಾಭ್ಯಾಸ ಮಾಡದೇ ಇರೋದು, ಅಕ್ಷರಾಭ್ಯಾಸ ಮಾಡಿಲ್ಲ. ಆಯ್ತು ಬಾ, ಟೈಮ್ ಆಯ್ತು. ಶಿಕ್ಷಣ ಕೊಡ್ಸೋದು ಒಂಥರ ಲಿಟ್ರೇಟ್. ನಾನು ಲಿಟ್ರೇಟ್ ಆಗಿದ್ರು ಕಲ್ತಿದ್ದೀನಿ, ನೀನು ಲಿಟ್ರೇಟ್ ಆಗಿದ್ರು ಈ ಥರ ಎಲ್ಲ ಮಾತಾಡ್ತೀಯ. ಬ್ಯಾಡ್. ಆಮೇಲೆ ನೆಲ್ಲಿ ಆಫ್ ಮಾಡಿ ಹೋಗ್ಬೇಕು. ಇವಾಗ ಜಸ್ಟ್ ಒಬ್ರು ಸುಮ್ಮನೆ ತೊಳೆದ್ಬಿಟ್ಟು ಹಾಗೆ ಬಿಟ್ಟು ಹೋಗ್ತಿದ್ರು. ಅಲ್ಲೇ ಹಾಕಿದ್ದಾರೆ, ನೀರನ್ನು ಮಿತವಾಗಿ ಬೆಳೆಸಿ. ಅರ್ಚನೆ ಅದು ಇದು ಮಾಡಿಸೋದಕ್ಕಿಂತ ದಾಸೋಹದ ಹತ್ರ 100 ರೂಪಾಯಿ ಕೊಟ್ಟರೆ ಅದೇ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಅಲ್ಲಿ 4 ಜನ ಊಟ ಆದರೂ ಮಾಡ್ತಾರೆ. ಸೊ ಇದು ನಮ್ಮ ಅನಿಸಿಕೆ ಅಷ್ಟೇ. ಅಲ್ಲಿಂದ ಹೊರಟು ಮನೆ ರೀಚ್ ಆದ್ವಿ. 12:45 or 12:50 ಹೊರಟಿದ್ದು, 1:15ಗೆ ಬಂದು ಮನೆ ತಲುಪಿದ್ದೀವಿ. ಫುಲ್ ಸುಸ್ತಾಗ್ಬಿಟ್ಟಿದೆ. ರಾಕಿ ಟೈಮ್ ಆಗೋಗುತ್ತೆ ಅಂತ ಒಂದು ಕಡೆ ಕುತ್ಕೊಂಡೆಲ್ಲ ತಗೊಂಡಿದ್ದಾರೆ, ಕಾಲೆಲ್ಲ ಫುಲ್ ಹಿಂಗೆ ಶೇಕ್ ಆಗ್ತೈತೆ. ಸೊ ಇಷ್ಟೇ ಇವತ್ತಿನ ಬ್ಲಾಗ್. ರಾಕಿ ತುಂಬ ದಿನದಿಂದ ಹೋಗ್ಬೇಕು ಮನೆ ದೇವರಿಗೆ ಅಂತ ಹೋಗಿದ್ವಿ, ಆದರೂ ಇನ್ನೊಂದ್ಸರಿ ಯಾಕೋ ಅನಿಸ್ತಂತೆ. ಸೊ ಹಂಗಾಗಿ ಸಡನ್ನಾಗಿ ಪ್ಲ್ಯಾನ್ ಆಗಿ ಬೆಳಿಗ್ಗೆ ಬೇಗ ಇದ್ದಷ್ಟು. ನಾನು ಇದ್ದಿದ್ದು 5:30ಗೆ ಅಲಾರಾಮ್ ಇಟ್ಟಿದ್ದೆ, ಎದ್ದಿದ್ದು 5:45ಗೆ. ಅವಾಗಿಂದ ಇದ್ದು ನಿದ್ದೆ ಅಂತ ಕೂತ್ಕೊಂಡು ಅಭಿಷೇಕ ಮಾಡಿಸ್ಬೇಕಾದ್ರೆ ನಿದ್ದೆ. ಅಲ್ಲೆಲ್ಲ ವಿಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೆ ಒಂದೇ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ಯಾರು ನಂತರ ಮಾಡಬೇಡಿ, ಬೈತಾರೆ ಅಲ್ಲಿ. ಸೊ ಹಾಗಾಗಿ ಅಷ್ಟೇ, ಎಲ್ಲ ಪ್ರಸಾದ ಮುಗಿಸ್ಕೊಂಡು ಹೊಟ್ಟೆ ತುಂಬ. ಇವತ್ತು ಒಬ್ಬಟ್ಟು ಸಿಕ್ಕಿತು, ಅದೃಷ್ಟ. ಮತ್ತೆ ಏನು ಹೇಳಿದ್ರು ಗೊತ್ತಾ, ಒಬ್ಬಟ್ಟು ನಿನ್ನ ಗಂಡಂಗೆ ಹೆಂಗೆ ನಾನು ಅವಾಗ ಎತ್ತುತ್ತೋ ಬೆಟ್ಟಗೆ ಹೋಗೋಕ್ಕೆ, ಅಲ್ಲೂ ಹಂಗೇನೆ ಅಪ್ರೂಪ ಸರಿ ಯಾರಾದರೂ ಮಾಡಿಸ್ದಾಗ ಒಬ್ಬಟ್ಟು ಮಾಡ್ತಾರೆ ಅಂತ ಹೇಳಿ ಕಡಕ್ಕೆಲ್ಲ ಬಂದಿದ್ದಾರೆ. ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ಸೊ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ, ಆರಾಮಾಗಿರಿ. ಬಾಯ್ ಬಾಯ್, ಟೇಕ್ ಕೇರ್, ರಾಧೆ ರಾಧೆ.